ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಧುಬಾಲ ಬ್ಲೌಸ್ ಅಥವಾ ಮಸಾಬಾ ಅಂತ ಹೇಳ್ತೇವೆ, ಆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದು ಫ್ರಂಟ್ ನಾರ್ಮಲ್ ಡೀಪ್, ಹಾಗೆ ಬ್ಯಾಕ್ ಬೋಟ್ ನೆಕ್ ಥರ ಬರುತ್ತೆ, ಅದೇ ರೀತಿ ಡೀಪ್ ಇರುತ್ತೆ. ಮತ್ತು ಈಗ ಮೊದಲಿಗೆ ಲೆಂತ್ ತೆಗೆದುಕೊಳ್ಬೇಕು. ಲೆಂತ್ ಹಾಗೆ ಡಾಟ್ ಪಾಯಿಂಟ್ ಲೆಂತ್ 15 ಲೆಂತ್ 15.5 ಹಾಗೆ ಡಾಟ್ ಪಾಯಿಂಟ್ 10 ಇಂಚು. ಇಲ್ಲಿ ಶೋಲ್ಡರ್ 15 ಇಂಚು, ಅದನ್ನು ಹಾಫ್ ಮಾಡಿದಾಗ 7.5. ಹಾಗೆಯೇ ಶೋಲ್ಡರ್ ಡೌನ್ 1 ಇಂಚ್ ತೆಗೆದುಕೊಳ್ಬೇಕು. ಇದು ಎಲ್ಲರಿಗೂ ಕಂಪಲ್ಸರಿ, ಅಂದರೆ ಶೋಲ್ಡರ್ ಡೌನ್ 1 ಇಂಚ್ ತೆಗೆದುಕೊಳ್ಳೋದು. ಹಾಗೆಯೇ ನೆಕ್ ವಿಡ್ತ್ 2.25 ಇಂಚು. ಇಲ್ಲಿ ನೋಡಿ, ನಾನು ಹಾಫ್ ಇಂಚ್ ಮಾತ್ರ ಇಲ್ಲಿ ಮೈನಸ್ ಮಾಡಿದ್ದೇನೆ ಶೋಲ್ಡ್ರಲ್ಲಿ. ಹಾಗೆ ಇನ್ನು ಕೆಳಗೆ ಬಂದು ಆರ್ಮೋಲ್ ಹತ್ತಿರ ಪುನಃ ಹಾಫ್ ಇಂಚು ಕಡಿಮೆ ಮಾಡಿ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೇನೆ. ಇದನ್ನು ನಾವು ಶೋಲ್ಡರ್ ಯಾವುದು ಮೈನಸ್ ಮಾಡಿದ್ದೇವೋ ಅಲ್ಲಿವರೆಗೆ ಜಾಯಿಂಟ್ ಮಾಡ್ಕೋಬೇಕು. ನಂತರ ಡಾಟ್ ಪಾಯಿಂಟ್ 10ನೇ ಭಾಗ, ಅಂದರೆ ಇಲ್ಲಿ ಚೆಸ್ಟ್ 36, ಸೊ 3.5, ಅದಕ್ಕಿಂತ 3/4 ಇಂಚು ಕೆಳಗೆ ಬಂದು ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಈಗ ಈ 3 ಪಾಯಿಂಟನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಇದು ಪ್ರಿನ್ಸಸ್ ಕಟ್ನ ಫಸ್ಟ್ ಪಾರ್ಟ್. ಈಗ ನೋಡಿ, ನಾನು ಆರ್ಮೋಲ್ ಲೆಂತ್ 5.5 ಇಂಚ್ ತೆಗೆದುಕೊಂಡಿದ್ದೇನೆ. ನಂತರ ನಾವು ಆರ್ಮೋಲು ಚೆಕ್ ಮಾಡಿ ಎಷ್ಟು ಬರುತ್ತೋ ಅಷ್ಟು ಕೆಳಗೆ ಮಾಡ್ಬೋದು. ಮೊದಲು ನೀವು ಕಡಿಮೆನೇ ತೆಗೆದುಕೊಳ್ಬೇಕು, ಯಾಕೆಂದರೆ ಮೊದಲೇ ಹೆಚ್ಚು ಮಾಡಿ ತೆಗೆದುಕೊಂಡ್ರೆ ಮತ್ತೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಚೆಸ್ಟ್ 34, ಅಂದರೆ 8.50, ಹಾಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಇದು ಲೂಸಿಂಗಿಗೂ ಹಾಗೂ ಟಕ್ಸಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ನಾನು ಆರ್ಮೋಲ್ ಟಕ್ಸ್ 3/4 ಇಂಚಿನದು ತೆಗೆದುಕೊಂಡಿದ್ದೇನೆ. ಈಗ ನೋಡಿ, ಆರ್ಮೋಲ್ ಲೆಂತ್ನ ಟಕ್ಸ್ನ 2 ಲೆಂತ್ ಒಂದೇ ರೀತಿ ಇರಬೇಕು. ಆಮೇಲೆ ನಾವು ಆರ್ಮೋಲ್ ಶೇಪ್ ಕೊಡಬೇಕು. ನಾವು ಯಾವಾಗಲೂ ಆರ್ಮೋಲ್ ಶೇಪ್ ಕೊಟ್ಟಾದಮೇಲೆ ನಮಗೆ ಅದು ಕರೆಕ್ಟ್ ಬರ್ತಾ ಇದೆಯಾ ಅಂತ, ಅಂದರೆ ನಂದೀಗ ಆರ್ಮೋಲ್ 16 ಇಂಚ್ ಇದೆ, ಅಷ್ಟೇ ಬರಬೇಕು. ಅದಕ್ಕಿಂತ ಹೆಚ್ಚೂ ಬರಬಾರ್ದು, ಕಡಿಮೆನೂ ಬರಬಾರ್ದು. ಆರ್ಮೋಲ್ ಲೆಂತ್ ಕಡಿಮೆ ಬಂದರೆ ಟೈಟ್ ಆಗುತ್ತೆ, ಹಾಗೆಯೇ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದೇ ರೀತಿ ಆರ್ಮೋಲ್ ಲೂಸ್ ಆದರೆ ರಿಂಕಲ್ಸ್ ಬರುತ್ತೆ. ಈಗ ನೋಡಿ, ನಾನು ಆರ್ಮೋಲ್ ಚೆಕ್ ಮಾಡ್ತಾ ಇದ್ದೇನೆ. ನನಗೆ ಆರ್ಮೋಲ್ ಕರೆಕ್ಟ್ ಬರ್ತಾ ಇಲ್ಲ, ಅಂದರೆ 8 ಇಂಚ್ ಬರಬೇಕು. ಇಲ್ಲಿ 7.5 ಬರ್ತಾ ಇದೆ. ಆಗ ನಾವು ಏನು ಮಾಡಬೇಕಂದ್ರೆ ಕೆಳಗೆ ಹಾಫ್ ಇಂಚು ನಮಗೆ ಎಷ್ಟು ಬೇಕೋ ಅಷ್ಟು ಕೆಳಗೆ ಮಾಡ್ಕೋಬೇಕು. ನೋಡಿ, ಈ ಥರ ಗೆರೆ ಹಾಕಿ ಆರ್ಮೋಲು ಒಂದು ಲೆವೆಲಿಗೆ ತರಬೇಕು, ಅಂದರೆ 16 ಇಂಚೇ ಬರಬೇಕು. ಇಲ್ಲಿ ಈಗ ಕರೆಕ್ಟ್ ಬರ್ತದೆ. 8 ಅಂದರೆ 8 ಇಂಚೇ ಬರಬೇಕು. ಇದು ನಮ್ಮ ರೆಡಿ ಮೆಜರ್ಮೆಂಟ್. ಇಲ್ಲಿ ನೋಡಿ, ನಾನು ವೇಸ್ಟ್ ಟಕ್ಸ್ 3 ಇಂಚ್ ಕೊಡ್ತೇನೆ, ಯಾಕೆಂದರೆ ಇಲ್ಲಿ ಅಪ್ಪರ್ ಚೆಸ್ಟಿಗೂ 2 ಇಂಚಿನ ವ್ಯತ್ಯಾಸ ಇದೆ. ಚೆಸ್ಟ್ 36 ಆದರೆ ಅಪ್ಪರ್ ಚೆಸ್ಟ್ 34. ಇಲ್ಲಿ ಲೆಂತ್ ಕೂಡ ನಾವು ಸೇಮ್ ಮಾಡ್ಕೊಳ್ಬೇಕು, ಅಂದರೆ ಒಂದೇ ಲೆಂತ್ ಇರಬೇಕು. ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು 2 ಪಾಯಿಂಟ್ನಷ್ಟು ಡೌನ್ ಬಂದಿದ್ದೇನೆ, ಅಂದರೆ 2 ಪಾಯಿಂಟ್ನಷ್ಟು ಕೆಳಗೆ ಬಂದು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ, ನಾವು ಟಕ್ಸ್ ಕೊಡುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕು, ಏನಂದರೆ ವೇಸ್ಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವೇಸ್ಟ್ 30 ಇಂಚ್, ಹಾಗಾಗಿ ನಾನಿಲ್ಲಿ 3 ಇಂಚಿನ ಟಕ್ಸ್ ಕೊಟ್ಟಿದ್ದೇನೆ. ನಾನು ಮುಂದಿನ ವೀಡಿಯೋಗಳಲ್ಲಿ ಟಕ್ಸನ್ನು ಹೇಗೆ ನಾವು ಡಿವೈಡ್ ಮಾಡಿ ಕೊಡೋದಂತ ಹೇಳಿಕೊಡ್ತೇನೆ. ಈಗ ನೋಡಿ, ನಾವೀಗ ವೇಸ್ಟ್ 30, ಇಲ್ಲಿಂದ ಎಷ್ಟಿದೆ ಅಂತ ಲೆಕ್ಕ ಮಾಡಿಕೊಂಡು, ಅಂದರೆ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನಾವು 7.5 ಇಂಚ್ ತೆಗೆದುಕೊಳ್ಬೇಕು. ಹಾಗೆಯೇ ನಾವು ಸೈಡಲ್ಲಿ ಮಾರ್ಜಿನ್ ಸೈಡಲ್ಲಿ ಸ್ವಲ್ಪ ಮೈನಸ್ ಮಾಡ್ಕೋಬೇಕು. ಅದು ಎಷ್ಟು ಕೂಡ ಆಗುತ್ತೆ. ನಾನಿಲ್ಲಿ 1.5 ಇಂಚ್ ಮೈನಸ್ ಮಾಡ್ತಾ ಇದ್ದೇನೆ. ನೀವು 1 ಇಂಚು ಕೂಡ ಮಾಡ್ಬೋದು, ಅಥವಾ 3/4 ಇಂಚು ಕೂಡ ಮಾಡ್ಬೋದು. ಯಾಕೆಂದರೆ ಈ ಮಾರ್ಜಿನ್ ನಾವು ಇಲ್ಲಿ ಮೈನಸ್ ಮಾಡೋದು ಯಾಕೆಂದರೆ ಸೈಡಲ್ಲಿ ಯಾವುದೇ ರಿಂಕಲ್ಸ್ ಬರದೆ ಸ್ಟ್ರೈಟ್ ಆಗಿರಬೇಕನ್ನೋ ಕಾರಣಕ್ಕೆ. ನಾವು ಇಷ್ಟೇ ಇಟ್ಟರೆ, ನಾವು ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇಟ್ಟರೆ ಇಲ್ಲಿ ಕೆಳಗೆ ಆರ್ಮೋಲ್ ಹತ್ತಿರ ರಿಂಕಲ್ಸ್ ಬರುತ್ತೆ. ಅದಕ್ಕೆ ಬೇಕಾಗಿ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬೇಕಾಗಿ ನಾವಿಲ್ಲಿ ಮೈನಸ್ ಮಾಡ್ತೇವೆ. ನೋಡಿ, ಈಗ ಶೋಲ್ಡರ್ ನೆಕ್ ವಿಡ್ತ್ ಎಷ್ಟಿದೆ ಈಗ ಅಷ್ಟೇ ತೆಗೆದುಕೊಳ್ಳಿ, ಇಲ್ಲಿದ್ದರೆ 3 ಇಂಚಿಗೆ ತೆಗೆದುಕೊಳ್ಬೋದು. ನಮ್ಮ ರೆಡಿ ಶೋಲ್ಡರ್ 2 ಇಂಚು, ನಾನು 2 ಇಂಚು ತೆಗೆದುಕೊಳ್ತೇನೆ. ಇದು ನಮ್ಮ ರೆಡಿ ಮೆಜರ್ಮೆಂಟ್ ಆಗಿರೋದ್ರಿಂದ ಎಷ್ಟು ಬೇಕು, 2 ಇಂಚ್ ಆದರೆ 2 ಇಂಚು ತೆಗೆದುಕೊಳ್ತೇನೆ. ಹಾಗೆಯೇ ನಮ್ಮ ಡೀಪ್ 8 ಇಂಚು. ಇದು ಒಂಥರ ಸ್ಕ್ವೇರ್ ಥರ ವಿ ಶೇಪ್ ಥರ ಬರುತ್ತೆ. ಮೊದಲು ಮಾರ್ಕ್ ಮಾಡಿಕೊಂಡು 8 ಇಂಚಿಗೆ ಕರೆಕ್ಟು ಮಾಡಿದ್ದೇನೆ. ನೋಡಿ, ಈ ಥರ ಇದು ಈ ಶೇಪು ನಮ್ಮ
ಶೇಪ್ ಅಲ್ಲ, ಇಲ್ಲಿ ಶೇಪ್ ಬರೋದಿಲ್ಲ, ಇಲ್ಲಿ ಟ್ಯಾಗ್ ಬರುತ್ತೆ ನೋಡಿ. ಈ ಗೆರೆ ಎಳಿತೇನಲ್ಲ ಇಲ್ಲಿ ಬಳ್ಳಿ ಅಂದರೆ ಟ್ಯಾಗ್ ಬರುತ್ತೆ. ಈ ಟ್ಯಾಗನ್ನು ನಾವು ಫ್ಲ್ಯಾಟ್ ಕೂಡ ಕೊಡ್ಬೋದು, ರೌಂಡಾಗಿ ಕೂಡ ಕೊಡ್ಬೋದು ನೋಡಿ. ಇಲ್ಲೀಗ ನಾವು ಶೇಪ್ ಕೊಡುವ. ಇದು ನೀವು ಎಷ್ಟಕ್ಕೆ ಕೂಡ ಕೊಡ್ಬೋದು, ಅಂದರೆ 3/4 ಕೂಡ ಕೊಡ್ಬೋದು, 3.5 ಕೂಡ ಕೊಡ್ಬೋದು. ನಾನಿಲ್ಲಿ 3/4ವರೆಗೆ 3/4 ಕೊಡ್ತಾ ಇದ್ದೇನೆ. ಅಂದರೆ ಇಲ್ಲಿ 3/4 ಕೊಟ್ಟ ಮೇಲೆ ಈ ಬ್ರಾ ಪಟ್ಟಿ ಬರುತ್ತಲ್ಲ, ಅದನ್ನು ನಾವು ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೋಬೇಕು, ಇಲ್ದಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ. ಸೈಡಲ್ಲಿ ಹುಕ್ಸ್ ಪಟ್ಟಿ ಹತ್ತಿರ ಒಂದು ಸ್ವಲ್ಪ ಶೇಪ್ ಕೊಟ್ಟರೆ ಒಳ್ಳೆಯದು, ಅಂದರೆ ನಮ್ಮ ಮಧುಬಾಲ ಟೈಪೇ ಶೇಪ್ ಬರುತ್ತೆ ನೋಡಿ. ಇಂಥ ನಾವು ಡಿಸೈನರ್ ಬ್ಲೌಸ್ ಮಾಡುವಾಗ ಡ್ರಾಫ್ಟಿಂಗೇ ಮಾಡ್ಕೋಬೇಕು. ಯಾಕೆಂದರೆ ಡ್ರಾಫ್ಟಿಂಗ್ ಮಾಡಿ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದ್ರಿಂದ ನಮಗೆ ಎಲ್ಲಿಯೂ ಕೂಡ ಸ್ವಲ್ಪನೂ ವೇಸ್ಟ್ ಬರೋದಿಲ್ಲ, ನೀಟಾಗಿ ನಮಗೆ ಕಟ್ ಮಾಡ್ಬೋದು. ಇಲ್ದಿದ್ದರೆ ನಮಗೆ ಫ್ಯಾಬ್ರಿಕಲ್ಲಿ ಡೈರೆಕ್ಟ್ ಇಂಥ ಬ್ಲೌಸನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗೋದಿಲ್ಲ ಅಂತೇನಿಲ್ಲ, ಮಾಡ್ಬೋದು, ಆದರೆ ಅಷ್ಟೊಂದು ನೀಟಾಗಿ ಪರ್ಫೆಕ್ಟ್ ಫಿನಿಶಿಂಗ್ ಸಿಗೋದಿಲ್ಲ. ಅದಕ್ಕೆ ಬೇಕಾಗಿ ನಾವು ಮೊದಲು ಡ್ರಾಫ್ಟಿಂಗ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿದರೆ ತುಂಬ ಒಳ್ಳೆಯದು ನೋಡಿ. ಇಲ್ಲಿ ಕೂಡ ನಾವು ಟಕ್ಸನ್ನು ಒಂದೇ ಲೆವೆಲಿಗೆ ಇಡಬೇಕು, ಇಲ್ಲದಿದ್ದರೆ ನಾವು ಇಲ್ಲಿ ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗ್ಬೋದು. ನೋಡಿ, ನಾನಿಲ್ಲಿ ರೆಡಿ ಶೋಲ್ಡರ್ 2 ಇಂಚ್ ಇಟ್ಟಿದ್ದೇನೆ. ನೀವು ಬೇಕಾದರೆ 3 ಇಂಚು ಅಥವಾ 1.5 ಇಂಚ್ ಕೂಡ ಇಡ್ಬೋದು, ಇದಕ್ಕೆ ಯಾವುದೇ ರೂಲ್ಸ್ ಇಲ್ಲ. ಹಾಗೆಯೇ ಇಲ್ಲಿ ಪ್ಯಾಟರ್ನ್ ಕೂಡ ಹಾಗೆಯೇ ನೀವು ರೌಂಡ್ ಶೇಪಲ್ಲಿ ಕೂಡ ನೀಟಾಗಿ ಕೊಡ್ಬೋದು. ಹಾಗೆಯೇ ಇಲ್ಲಿ ಮಾಡ್ತಾ ಇರೋದು ಇದು ನಮ್ಮ ಬಳ್ಳಿಗೆ ಬರುತ್ತೆ, ಇದು ಶೋಲ್ಡರ್ ಅಲ್ಲ, ನೆಕ್ಕಿಗೆ ಮಾತ್ರ ವಿ ಶೇಪಲ್ಲಿ ಸ್ವಲ್ಪ ಶೇಪ್ ಕೊಟ್ಟಿದ್ದೇನೆ ಅಷ್ಟೇ ನೋಡಿ. ಈ ಥರ ಜಾಯಿಂಟ್ ಮಾಡ್ಕೋಬೇಕು, ಇಲ್ಲಿಂದ ನಮಗೆ ಬಳ್ಳಿ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಫ್ರಂಟ್ ಪ್ಯಾಟರ್ನ್ ರೆಡಿಯಾಗಿದೆ. ಇನ್ನು ಬ್ಯಾಕ್ ನೋಡುವ ಹೇಗೆ ಮಾಡೋದಂತ ನೋಡಿ. ಇದು ಬಳ್ಳಿ ಹೋಗುವ ಜಾಗ, ಅಂದರೆ ಬಳ್ಳಿ ನಾವು ಕೊಡ್ತೇವಲ್ಲ ಟ್ಯಾಗ್ ಅದು. ಈಗ ನಾವು ಬ್ಯಾಕ್ ಹೇಗೆ ಕಟ್ ಮಾಡೋದಂತ ನೋಡುವ. ಫ್ರಂಟನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡು ನಾವು ಶೋಲ್ಡರ್ ಡ್ರಾ ಮಾಡಬೇಕು. ನಮ್ಮ ಬ್ಯಾಕ್ ಪ್ಯಾಟರ್ನ್ ಫುಲ್ ಪ್ಯಾಕ್ ಆಗಿರೋದ್ರಿಂದ ನಾವು ಫುಲ್ ಶೋಲ್ಡರ್ ತೆಗೆದುಕೊಳ್ಬೇಕು. ಅಂದರೆ ನಮ್ಮ ಶೋಲ್ಡರ್ ಎಷ್ಟಿದೆಯೋ ಅದರ ಹಾಫ್ ತೆಗೆದುಕೊಳ್ಬೇಕು, ಅಂದರೆ ಇದರಲ್ಲಿ ಯಾವುದೇ ಕಡಿಮೆ ಮಾಡಬಾರ್ದು. ಹಾಗೆಯೇ ಶೋಲ್ಡರ್ 1/2 ಇಂಚಿನಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು, ಅಂದರೆ ಮೇಲೆ ಎಕ್ಸ್ಟ್ರಾ 1/2 ಇಂಚ್ ತೆಗೆದುಕೊಳ್ಬೇಕು, 0.5 ನೋಡಿ. ಹೀಗೆ ತೆಗೆದುಕೊಂಡು ನಾವು ಶೋಲ್ಡರನ್ನು ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಬೇಕಂದ್ರೆ 2 ಇಂಚ್ ಶೋಲ್ಡರ್ ಮಾಡಬೇಕು. ಹಾಗೆ ಇಲ್ಲಿ ನೋಡಿ ಚೆಸ್ಟ್ ಲೈನ್ ಹಾಗೂ ವೇಸ್ಟ್ ಲೈನಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ನೀಟಾಗಿ ಲೈನ್ ಎಳೆದುಕೊಳ್ಬೇಕು. ಈ ಥರ ಲೈನ್ ಎಳೆದುಕೊಂಡ್ಮೇಲೆ ಇನ್ನು 1/2 ಇಂಚ್ ಎಕ್ಸ್ಟ್ರಾ ಯಾಕೆ ತೆಗೆದುಕೊಳ್ಳೋದಂದರೆ ಇದು ಟಕ್ಸ್ ಹಿಡಿದ ಮೇಲೆ ಸ್ಟ್ರೇಟ್ ಮಾಡೋಕ್ಕೋಸ್ಕರ. ಇಲ್ಲಿ ನಾವು ಎಷ್ಟು ಶೋಲ್ಡರ್ ತೆಗೆದುಕೊಂಡಿದ್ದೇವೋ ಅದಕ್ಕಿಂತ 1/4 ಇಂಚಿನಷ್ಟು ಕಡಿಮೆ ಮಾಡಿಕೊಳ್ಬೇಕು. ಬ್ಯಾಕಲ್ಲಿ ಕೂಡ ನಾವು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ನೀವು 1/2 ಇಂಚ್ ಕೂಡ ಕಡಿಮೆ ಮಾಡ್ಬೋದು ಅಥವಾ ಮಾಡದೇ ಕೂಡ ಇರ್ಬೋದು, ಹಾಗೇನಿಲ್ಲ, ಮಾಡಿದರೂ ಒಳ್ಳೆಯದು, ಅಂದರೆ 1/4 ಇಂಚಿನಷ್ಟು ಮಾತ್ರ. ಹಾಗೆ ಬ್ಯಾಕಲ್ಲಿ ಅಪ್ಪರ್ ಚೆಸ್ಟ್ ಎಷ್ಟಿದೆಯೋ 8.5 ಇಂಚಿನಷ್ಟು ಕೊಡಬೇಕು. ಇಲ್ಲಿ ನಾನು ಲೂಸಿಂಗ್ ಕೊಡ್ತಾ ಇಲ್ಲ, ಬೇಕಾದರೆ ಕೊಡ್ಬೋದು. ಆದರೆ ಇಲ್ಲಿ ಬ್ಯಾಕಲ್ಲಿ ಪ್ಯಾಟರ್ನ್ ಸಣ್ಣದಾಗಿ ಅಂದರೆ ವಿ ಶೇಪಲ್ಲಿ ಒಂದು ಪ್ಯಾಟರ್ನ್ ಇರೋದ್ರಿಂದ ಇಲ್ಲಿ ನಾವು ಲೂಸಿಂಗ್ ಕೊಡಬೇಕಂತಿಲ್ಲ. 1 ಇಂಚಿನ ಟಕ್ಸ್ ಬ್ಯಾಕಿಗೆ ನೋಡಿ. ಇದನ್ನು ನಾವು ಸೇರಿಸ್ಕೊಳ್ಳುವ. ಬ್ಯಾಕಲ್ಲಿ ಫುಲ್ ಪ್ಯಾಕ್ ಆದಾಗ ನಾವು 1/2 ಇಂಚಿನಷ್ಟು ಲೂಸಿಂಗ್ ಕೊಡಬೇಕಾಗತ್ತೆ. ಇಲ್ಲಿ ಫುಲ್ ಪ್ಯಾಕ್ ಆಗೋದಿಲ್ಲ, ಅಂದರೆ ಪ್ಯಾಕ್ ಬ್ಲೌಸೇ ಆದರೂ ಇಲ್ಲಿ ಒಂದು ಪ್ಯಾಟರ್ನ್ ಇದೆ, ಹಾಗಾಗಿ ನಾವು ಲೂಸಿಂಗ್ ಕೊಡಬೇಕಂತಿಲ್ಲ ನೋಡಿ. ಮತ್ತು ನಾವಿದನ್ನು ಬೋಟ್ ನೆಕ್ ತರಹ ಕೊಡ್ಬೋದು ಅಥವಾ ಸ್ಕ್ವೇರ್ ನೆಕ್ ಥರ ಕೊಡ್ಬೋದು. ನಿಮಗೆ ಯಾವುದು ಬೇಕೋ ಅದೇ ರೀತಿ ಕೊಡ್ಬೋದು. ಇಲ್ಲಿ ಯಾವುದೇ ಚೇಂಜಸ್ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಪ್ಯಾಟರ್ನ್ ಬ್ಯಾಕ್ ಡಿಸೈನ್ ನೀವು ವಾಟರ್ ಡ್ರಾಪ್ಸ್ ಅಥವಾ
ಟೆಂಪಲ್ ಯಾವುದಕ್ಕೆ ಬೇಕಾದರೂ ಕೊಡ್ಬೋದು. ನಾನಿಲ್ಲಿ ವಿ ಶೇಪ್ ಟೈಪಲ್ಲಿ ಕೊಡ್ತೇನೆ ನೋಡಿ ಈ ಥರ. ಇಲ್ಲಿ ನಾನು ಬ್ಯಾಕ್ ಬೆಲ್ಟ್ 2 ಇಂಚಿನಷ್ಟು ತೆಗೆದುಕೊಳ್ತೀನಿ. ಇದನ್ನು ಬ್ಯಾಕ್ ಬೆಲ್ಟ್ ಅಂತ ಹೇಳ್ತೇವೆ, ಬ್ಯಾಕಿಗೆ ಬರುವ ಬೆಲ್ಟ್. ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ಎರಡು ಕಡೆಯಲ್ಲಿ ನಮಗೆ ಹುಕ್ಸ್ ಬರುತ್ತೆ, ಇಲ್ಲಿ ಕೆಳಗೆ ಮತ್ತು ಮೇಲೆ. ಫ್ರಂಟಲ್ಲಿ ಹುಕ್ಸ್ ಇರೋದಿಲ್ಲ, ಬ್ಯಾಕಲ್ಲಿ ಮಾತ್ರ ಹುಕ್ಸ್ ಇರುತ್ತೆ ನೋಡಿ. ಮತ್ತು ಇದಕ್ಕೆ ನಾವು ಇದನ್ನೇ ಎಂಬ್ರಾಯ್ಡರಿಗೆ ಕೂಡ ಕೊಡ್ಬೋದು ಈ ಥರ ನೋಡಿ. ನಾವಿಲ್ಲಿ ಬಟ್ಟೆಯಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಏನಾದರೂ ಬಿಡಿಸಬೇಕಾದ್ರೆ ಇದೇ ಪ್ಯಾಟರ್ನನ್ನು ಇಟ್ಟು ಮಾರ್ಕ್ ಮಾಡಿಕೊಂಡು ನಂತರ ಇದು ಮಾಡ್ಬೋದು, ಅಂದರೆ ಎಂಬ್ರಾಯ್ಡರಿ ಬಿಡಿಸ್ಬೋದು. ಇಲ್ಲಿ ಮಾರ್ಜಿನ್ ಏನು ಬೇಕಂತಿಲ್ಲ, ಮೊದಲಿಗೆ ಎಂಬ್ರಾಯ್ಡರಿಯೇ ಬಿಡಿಸಿ ನಂತರ ಮಾರ್ಜಿನ್ ಬಿಟ್ಕೊಂಡ್ರೆ ಸಾಕಾಗತ್ತೆ. ತುಂಬ ಯೂಸ್ ಆಗುತ್ತೆ ಇದು ನೋಡಿ. ಇಲ್ಲಿ ನಾನು ಟಕ್ಸ್ ಕಟ್ ಮಾಡ್ತಾ ಇದ್ದೇನೆ. ಇದು ಬ್ರಾ ಪಟ್ಟಿ, ಇದನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ನಂತರ ನಾವು ಕಟ್ ಮಾಡ್ಕೋಬೇಕು ನೋಡಿ. ನಾನು ಗಮ್ ಟೇಪಲ್ಲಿ ಅಂಟಿಸಿ ಆದಮೇಲೆ ಇಲ್ಲಿ ಮೊದಲಿಗೆ ಪ್ರಿನ್ಸಸ್ ಕಟ್ ಶೇಪ್ನ ಸೆಕೆಂಡ್ ಪಾರ್ಟದ್ದು ಕಟ್ ಮಾಡ್ತಾ ಇದ್ದೇನೆ. ಆಮೇಲೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನಾವು ಕಟ್ ಕೊಡಲಿಕ್ಕಿಲ್ಲ, ಅಂದರೆ ಟಕ್ಸನ್ನು ಇಲ್ಲಿ ಗಮ್ ಟೇಪ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಆರ್ಮೋಲನ್ನು ಶೇಪ್ ಕೊಡಬೇಕು ನೀಟಾಗಿ. ಒಂದು ವೇಳೆ ಆರ್ಮೋಲ್ ನಮಗೆ ಮೊದಲು ಶೇಪ್ ಕೊಡಲಿಕ್ಕೆ ನೀಟ್ ಬರದಿದ್ದರೆ ಆಮೇಲೆ ಕೂಡ ಈ ಥರ ರೌಂಡ್ ಶೇಪಲ್ಲಿ ಕೊಡಬೇಕು. ಎಲ್ಲಿ ಕೂಡ ಅದು ಪ್ಯಾಟರ್ನಲ್ಲಿ ತಪ್ಪಾಗಬಾರ್ದು, ಕೊಡುವಾಗ ನೀಟಾಗಿ ಬರಬೇಕು ನೋಡಿ. ಈ ಥರ ರೌಂಡ್ ಶೇಪಲ್ಲಿ ಬರಬೇಕು ನೋಡಿ, ಈ ಥರ ಕೊಡಬೇಕು. ನೆಕ್ಸ್ಟ್ ನಾವು ಇಷ್ಟಾದಮೇಲೆ ಈ ಬಳ್ಳಿ ಕೊಡ್ತೇವಲ್ಲ ಅಲ್ಲಿ ಕೂಡ ಕಟ್ ಮಾಡಬೇಕು ನೋಡಿ. ಇದನ್ನು ಈ ಪಾರ್ಟ್ ಕಟ್ ಮಾಡಬೇಕು, ಇಲ್ಲಿ ಶೋಲ್ಡರ್ ಮಾತ್ರ ಬಾಕಿ ಉಳಿಯೋದು ನೋಡಿ. ಇದು ಕಟ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಬಳ್ಳಿ ಕೊಡಲಿಕ್ಕೆ ಇದು ಜಾಗ ಆಗುತ್ತೆ ನೋಡಿ. ಇದು ಬಳ್ಳಿ ಕೊಡುವ ಜಾಗ, ಅಂದರೆ ಟ್ಯಾಗ್ ಅಟ್ಯಾಚ್ ಮಾಡುವ ಜಾಗ ನೋಡಿ. ನಮ್ಮ ಪ್ಯಾಟರ್ನ್ ಈಗ ಫ್ರಂಟ್ ಪ್ಯಾಟರ್ನ್ ರೆಡಿಯಾಗಿದೆ. ನಾವು ಕಪ್ಸ್ ಕೊಡಬೇಕಾದ್ರೆ ಇಲ್ಲಿ 3.5 ಇಂಚಿನಷ್ಟು ರೌಂಡ್ ಶೇಪಲ್ಲಿ ಅಷ್ಟು ಡಿಸ್ಟೆನ್ಸ್ ಇಟ್ಟು ನಾವು ಡ್ರಾಯಿಂಗ್ ಮಾಡಬೇಕು, ಇಲ್ಲದಿದ್ದರೆ ಕಪ್ಸ್ ನಿಲ್ಲೋದಿಲ್ಲ. ಹಾಗೆಯೇ ಈ ಥರದ ಬ್ಲೌಸ್ ಮಾಡುವಾಗ ನಾವು ಡಬಲ್ ಲೈನಿಂಗ್ ಯೂಸ್ ಮಾಡಬೇಕು, ಅಂದರೆ ಕಪ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಡಬಲ್ ಲೈನಿಂಗ್ ಯೂಸ್ ಮಾಡಬೇಕು, ಆಗ ಮಾತ್ರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ನಮ್ಮ ಫ್ರಂಟ್ ಪಾರ್ಟ್ ಈಗ ರೆಡಿಯಾಗಿದೆ, ಈ ಥರ ಬರುತ್ತೆ. ಮತ್ತು ಬಳ್ಳಿ ಕೊಟ್ಟರೆ ಆಯಿತು. ಈಗ ನಮ್ಮದು ಬ್ಯಾಕ್ ಸೈಡಲ್ಲಿ 1 ಇಂಚಿನ ಟಕ್ಸ್ ಕೊಡಬೇಕು, ಹಾಫ್ ಇಂಚಿನ 1 ಇಂಚಿನ ಟಕ್ಸ್. ಇದನ್ನು ಕೊಟ್ಟಾದಮೇಲೆ ನಾವಿದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕಲ್ಲಿ ಯಾವುದೇ ಪ್ಯಾಟರ್ನ್ ಇಲ್ಲದಿದ್ದರೆ, ಅಂದರೆ ಯಾವುದೇ ಡಿಸೈನ್ ಇಲ್ಲದಿದ್ದರೆ ನಾವು ಅಲ್ಲಿಗೆ ಹಾಫ್ ಇಂಚಿನಷ್ಟು ಮತ್ತೆ ಲೂಸಿಂಗ್ ಕೊಡಬೇಕು, ಇಲ್ಲದಿದ್ದರೆ ಟೈಟ್ ಆಗ್ಬೋದು. ಅದಕ್ಕೆ ಬೇಕಾಗಿ ಬ್ಯಾಕಲ್ಲಿ ಒಂದು ವೇಳೆ ಯಾವುದೇ ಪ್ಯಾಟರ್ನ್ ಇಲ್ಲದಿದ್ದರೆ ಮಾತ್ರ ನಾವಲ್ಲಿ ಅಂದರೆ ಲೂಸಿಂಗ್ ಕೊಡಬೇಕು, ಇಲ್ಲದಿದ್ದರೆ ಲೂಸಿಂಗ್ ಕೊಡಬೇಕಂತಿಲ್ಲ ನೋಡಿ. ಈಗ ನಾನು ಡಾಟನ್ನು ಜಾಯಿಂಟ್ ಮಾಡಿದಾಗ ಸ್ವಲ್ಪ ಸ್ಟ್ರೇಟ್ ಬರೋದಿಲ್ಲ, ಆಗ ನಾವು ಜಾಯಿಂಟ್ ಮಾಡಿದ ಮೇಲೆ ಈ ಥರ ಕಟ್ ಮಾಡಿದರೆ ನಮ್ಮ ಪ್ಯಾಟರ್ನ್ ಸ್ಟ್ರೈಟಾಗಿ ನಿಲ್ಲುತ್ತೆ. ಇದು ನಮಗೆ ಬ್ಯಾಕಲ್ಲಿ ಎದ್ದು ನಿಲ್ಲುವ ಪ್ರಾಬ್ಲಮ್ಮು ಇದರಿಂದ ಸಾಲ್ವ್ ಆಗುತ್ತೆ. ನೋಡಿ ಇವಾಗ ನಾವು ಇದರ ಅಳತೆ ನೋಡುವ ಎಷ್ಟು ಬಂದಿದೆ ಅಂತ. ಇದು ಬಳ್ಳಿ, ಅಂದರೆ ಟ್ಯಾಗ್ ಬರುತ್ತೆ ಇಲ್ಲಿ. ನೀವು ಫ್ಲ್ಯಾಟ್ ಟ್ಯಾಗ್ ಕೂಡ ಮಾಡ್ಬೋದು, ಹಾಗೆ ರೌಂಡ್ ಟ್ಯಾಗ್ ಕೂಡ ಮಾಡ್ಬೋದು.
ಈಗ ನೋಡುವ ನಾವು ಡ್ರಾಯಿಂಗ್ ಮಾಡಿದ್ದು ಅಂದರೆ ಡ್ರಾಫ್ಟಿಂಗ್ ಮಾಡಿದ್ದು ಸರಿಯಾಗಿದೆಯಾ ಇಲ್ವಾ ಅಂತ. ಮೊದಲಿಗೆ ನಮಗೆ ಅಪ್ಪರ್ ಚೆಸ್ಟ್ 34 ಹಾಗೆಯೇ ಚೆಸ್ಟ್ 36 ಬರಬೇಕು. ನೋಡಿ ನಾನೀಗ ಅಳತೆ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಲೂಸಿಂಗ್ ಏನು ಕೊಡಲಿಲ್ಲ, ಆದರೂ ಕೂಡ ಒಂದು 1/4 ಇಂಚಿನಷ್ಟು ಲೂಸಿಂಗ್ ಬರುತ್ತೆ. ಅಂದರೆ ಒಂದು ಸೈಡ್ ಕಾಲಾದರೆ 4 ಸೈಡ್ ಆಗುವಾಗ 1 ಇಂಚ್ ಆಗುತ್ತೆ. ನೋಡಿ 18.25 ಬಂದಿದೆ, ಅಂದರೆ ನಮಗೆ ಲೂಸಿಂಗ್ ಸ್ವಲ್ಪ ಸಿಕ್ಕಿದೆ. ಈ ಥರ ಬಂದ್ರೇ ಪರ್ಫೆಕ್ಟಾಗಿ ನಿಲ್ಲೋದು. ಹಾಗೆ ಆರ್ಮೋಲ್ ಕೂಡ ನಾವು ಫೈನಲ್ ಆಗಿ ಚೆಕ್ ಮಾಡಿಕೊಳ್ಳೇಬೇಕು. ಇಲ್ಲದಿದ್ದರೆ ನಮಗೆ ಆರ್ಮೋಲು ಟೈಟ್ ಅಥವಾ ಲೂಸ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಕಾಗಿ ನಾವು ಡ್ರಾಫ್ಟಿಂಗ್ ಆದ ನಂತರವೂ ಒಮ್ಮೆ ಚೆಕ್ ಮಾಡಿಕೊಂಡು ನೋಡಬೇಕು. ನೋಡಿ ನನ್ನ ಈಗ ಡ್ರಾಫ್ಟಿಂಗ್ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.